ಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂ ಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂ ಚ ಸುತತ್ವದೀಪಂ ಕ್ರಮಾದ್ಗುರೂಂಶ್ಚ ಪ್ರಣಮಾಮಿ ಮೂರ್ಧ್ನಾ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಸ್ತಾನ್ನಮಸ್ಯೇ ಗುರೂನ್ಮಮ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಜಯತ್ಯಜೋ ಕ್ಷೀಣಸುಖಾತ್ಮಬಿಂಬಸ್ವೈಶ್ವರ್ಯಕಾಂತಿಪ್ರತತಃ ಸದೋದಿತಃ ಸ್ವಭಕ್ತಸಂತಾಪದುರಿಷ್ಟಹಂತಾ ರಾಮಾವತಾರೋ ಹರಿರೀಶಚಂದ್ರಮಾಃ ತತಃ ಸಮುತ್ಥಿತಃ ಕಲ್ಯಂ ಆಸ್ಥಾಯ ಸ್ಯಂದನೋತ್ತಮಂ ಪ್ರಯಯೌ ಭರತಃ ಶೀಘ್ರಂ ರಾಮದರ್ಶನಕಾಮ್ಯಯಾ. ಭರತ ಶ್ರೀರಾಮಚಂದ್ರನನ್ನು ಅರಣ್ಯದಿಂದ ಕರಕೊಂಡು ಬರಬೇಕು ಅಂತ ನಿಶ್ಚಯಿಸಿ ತನ್ನ ನಿಶ್ಚಯವನ್ನು ನಾಡಿನ ಎಲ್ಲ ಹಿರಿಯರಿಗೂ ಅಧಿಕಾರಿ ವರ್ಗಕ್ಕೂ ಅಧಿಕಾರಿಗಳಿಗೂ ಎಲ್ಲರಿಗೂ ಕೂಡ ತಿಳಿಸಿದ್ದಾನೆ. ನಾಳೆ ದಿವಸ ಬೆಳಗಾತ ಯಾತ್ರೆ ಪ್ರಾರಂಭ ಆಗತ್ತೆ. ಮರುದಿನ ಬೆಳಗಾಗಿದೆ. ಭರತ ನಿತ್ಯ ವಿಧಿಗಳನ್ನು ಪೂರೈಸಿಕೊಂಡು ವೇಗವಾಗಿ ಹೋಗುವ ಸಾಮರ್ಥ್ಯವುಳ್ಳಂತಹ ಕುದುರೆಗಳನ್ನು ಹೂಡಿದ ರಥವನ್ನೇ ಏರಿಕೊಂಡು ರಾಮನನ್ನು ಕಾಣಬೇಕು ಅಂತ ಹೊರಟಿದ್ದಾನೆ. ಅಗ್ರತಃ ಪ್ರಯಯುಸ್ತಸ್ಯ ಸರ್ವೇ ಮಂತ್ರಿ ಪುರೋಹಿತಾಃ ಅಧಿರುಹ್ಯ ಹಯೈರ್ಯುಕ್ತಾನ್ ರಥಾನ್ ಸೂರ್ಯರಥೋಪಮಾನ್. ಭರತನ ಮುಂಭಾಗದಲ್ಲಿ ಮಂತ್ರಿಗಳು ಪುರೋಹಿತರು ಅವರೆಲ್ಲರೂ ಕೂಡ ಹೊರಟಿದ್ದಾರೆ. ರಥವನ್ನೇರಿ ಹೊರಟಿದ್ದಾರೆ. ಒಬ್ಬೊಬ್ಬರ ರಥವೂ ಕೂಡ ಸೂರ್ಯನ ರಥದಂತೆ ವೇಗವಾಗಿ ಹೋಗುವಂತಹದ್ದು, ಯಾವುದೇ ಸ್ಥಳದಲ್ಲಿ ಹೋಗುವ ಸಾಮರ್ಥ್ಯವುಳ್ಳಂತಹದ್ದು. ನವನಾಗ ಸಹಸ್ರಾಣಿ ಕಲ್ಪಿತಾನ್ ಯಥಾವಿಧಿ ಅನ್ವಯುರ್ಭರತಂ ಯಾಂತಂ ಇಕ್ಷ್ವಾಕುಕುಲನಂದನಂ. 9,000 ಆನೆಗಳು ಸಾಗಿದ್ದಾವಂತೆ. ಷಷ್ಠೀ ರಥಸಹಸ್ರಾಣಿ ಧನ್ವಿನೋ ವಿವಿಧಾಯುಧಾಃ ಅನ್ವಯುರ್ಭರತಂ ಯಾಂತಂ ರಾಜಪುತ್ರಂ ಯಶಸ್ವಿನಂ. 6,000 ರಥಗಳು ಧನುರ್ಬಾಣಧಾರಿಗಳಾಗಿ ಕುಳಿತಿರುವ ಸೈನಿಕರನ್ನು ಹೊತ್ತು ಹೊರಟಿದೆ. ಶತಂ ಸಹಸ್ರಾಣ್ಯಶ್ವಾನಾಂ ಸಮಾರೂಢಾನಿ ರಾಘವಂ. 1,00,000 ಸಂಖ್ಯೆಯ ಅಶ್ವಾರೋಹಿಗಳು ಭರತನ ಹಿಂದೆ ಹೊರಟಿದ್ದಾರೆ. ಕೈಕಯೀ ಚ ಸುಮಿತ್ರಾ ಚ ಕೌಸಲ್ಯಾ ಚ ಯಶಸ್ವಿನಿ ರಾಮಾನಯನ ಸಂತುಷ್ಟ ಯಯು ಯಾನೇನ ಭಾಸ್ವತಃ. ಭರತ ಬಂದ ಬಳಿಕ ಅರಮನೆಯೊಳಗಿನ ಚಿತ್ರಣ ಬದಲಾಗಿದೆ. ಅದನ್ನು ಕಂಡ ಕೈಕೈಯ ಮನಸ್ಸು ಕೂಡ ನಿರ್ವಾಹ ಇಲ್ಲದೆ ಬದಲಾಗಿದೆ. ಭರತ ರಾಮನನ್ನು ಕರ್ಕೊಂಡು ಬರ್ತಾನೆ, ಅದಕ್ಕೋಸ್ಕರ ಹೊರಟಿದ್ದಾನೆ ಸರ್ವಸಿದ್ಧತೆಯಿಂದ ಅಂತ ತಿಳಿದಾಗ ಆ ಭರತನನ್ನು ಅನುಸರಿಸಿಕೊಂಡು ಹೊರಟವರಲ್ಲಿ ಕೈಕಯೀ ಚ ಸುಮಿತ್ರಾ ಚ ಕೌಸಲ್ಯಾ ಚ ಯಶಸ್ವಿನಿ. ಕೈಕೈಯೂ ಕೂಡ ಹೊರಟಿದ್ದಾಳೆ. ಸುಮಿತ್ರಾ ಕೌಸಲ್ಯ ದೇವರಿಯಂತೂ ಅದಕ್ಕೂ ಮೊದಲಾಗಿ ಹೊರಟಿದ್ದಾರೆ. ಪ್ರಯಾತಾಶ್ಚ ಆರ್ಯಸಂಘಾತಾಃ ರಾಮಂ ದ್ರಷ್ಟುಂ ಸಲಕ್ಷ್ಮಣಂ ತಸ್ಯೈವ ಚ ಕಥಾಶ್ಚಿತ್ರಾಃ ಕುರ್ವಾಣಾಃ ಹೃಷ್ಟಮಾನಸಾಃ. ಗುಂಪು ಗುಂಪಾಗಿ ಊರಿನ ಹಿರಿಯರೆಲ್ಲ ಲಕ್ಷ್ಮಣ ಸಹಿತನಾದ ಶ್ರೀರಾಮಚಂದ್ರನನ್ನು ಸೀತಾರಾಮರನ್ನು ಕಾಣ್ತೇವೆ ಅನ್ನೋ ಸಂತೋಷದಲ್ಲಿ ಅವರು ಕೂಡ ಹೊರಟಿದ್ದಾರೆ. ಮೇಘಶ್ಯಾಮಂ ಮಹಾಬಾಹುಂ ಸ್ಥಿರಸತ್ವಂ ದೃಢವ್ರತಂ ಕದಾ ದ್ರಕ್ಷ್ಯಾಮಹೇ ರಾಮಂ ಜಗತಃ ಶೋಕನಾಶನಂ. ಶ್ರೀರಾಮಚಂದ್ರನ ಗುಣಗಾನ ಮಾಡ್ತಾ ಅವನಲ್ಲಿ ನೆನೆಯುತ್ತಾ ಅವನ ಗುಣಗಳನ್ನು ಮೇಘಶ್ಯಾಮಂ ಮೋಡದಂತೆ ನೀಲವಾದ ಮೈಕಾಂತಿಯನ್ನು ಹೊಂದಿದ್ದವನು, ದೀರ್ಘವಾಗಿರತಕ್ಕಂತಹ ಬಾಹುಗಳನ್ನು ಹೊಂದಿರುವವನು,
ಆತನ ಶರೀರ ಅದು ದೃಢವಾಗಿರತಕ್ಕಂಥ ಶರೀರ. ವ್ರತವನ್ನು ತೊಟ್ಟ ಅಂತಂದರೆ ಅದರಷ್ಟು ನಿಷ್ಠೆಯನ್ನು ತೋರಿಸುವವನು, ಜಗತ್ತಿನ ದುಃಖವನ್ನೆಲ್ಲ ದೂರ ಮಾಡುವವನು. ಅಂತಹ ಶ್ರೀರಾಮಚಂದ್ರನನ್ನು ಯಾವಾಗ ಕಂಡೇವು? ದೃಷ್ಟ ಏವ ಹಿ ನ ಶೋಕಂ ಅಪನೇಷ್ಯತಿ ರಾಘವ. ಶ್ರೀರಾಮಚಂದ್ರ ಬಂದು ನಮಗಿನ್ನೇನೋ ಮಾಡೋದು ಬೇಕಾಗಿಲ್ಲ, ನಮ್ಮ ಕಣ್ಣಿಗೆ ಕಂಡರೆ ಸಾಕು, ನಮ್ಮ ದುಃಖ ಎಲ್ಲವೂ ಕೂಡ ಅಲ್ಲೇ ದೂರಾಗತ್ತೆ. ಹೇಗೆ ಜಗತ್ತನ್ನೆಲ್ಲ ನುಂಗಿ ಹಾಕಿದಂತಹ ಕತ್ತಲು, ಅಂತಹ ಕತ್ತಲು ನಡುರಾತ್ರಿಯಲ್ಲಿ ಎದ್ದು ಕಣ್ಬಿಟ್ಟು ನೋಡಿದೆವು ಅಂತಂದರೆ ಒಂದು ಇಂಚು ದೂರದಲ್ಲಿ ನಿಂತಿರತಕ್ಕಂತಹ ವ್ಯಕ್ತಿಯು ಕೂಡ ಕಾಣುವುದಿಲ್ಲ. ಕತ್ತಲು ಹಾಗೆ ಜಗತ್ತನ್ನು ವ್ಯಾಪಿಸಿ ನಿಂತಿದೆ. ಸೂರ್ಯೋದಯ ಆಯಿತು ಅಂದಾಗ ಸೂರ್ಯ ಉದಿಸಿ ಮೇಲೆ ಬಂದು ಪೊರಕೆ ತಗೊಂಡು ಆ ಕತ್ತಲನ್ನೆಲ್ಲ ಓಡಿಸಬೇಕೇನು? ಇಲ್ಲ. ಉದಯಿಸ್ತಾ ಇದ್ದ ಹಾಗೇ ಆ ಕತ್ತಲೆಲ್ಲವೂ ತಾನಾಗಿ ಹೇಳ ಹೆಸರಿಲ್ಲದಂತೆ ಹೇಗೆ ಓಡಿ ಹೋಗುತ್ತೋ ಹಾಗೆ ಶ್ರೀರಾಮಚಂದ್ರ ನಮ್ಮ ಬಳಿಗೆ ಬಂದು ನಮ್ಮ ದುಃಖಗಳನ್ನು ಪ್ರತ್ಯೇಕವಾಗಿ ದೂರ ಮಾಡಬೇಕಾದುದಿಲ್ಲ. ಕಂಡರೆ ಸಾಕು ನಮ್ಮ ದುಃಖ ಎಲ್ಲ ದೂರ ಆಗತ್ತೆ. ಹೀಗೆ ಪರಸ್ಪರ ಸಂವಾದ ಮಾಡ್ತಾ ಭಾರೀ ಸಂತೋಷದಿಂದ ಒಳ್ಳೆ ಮಾತುಗಳನ್ನ ಆಡ್ತಾ ಪರಿಶ್ವಜಾನಾಶ್ಚಾನ್ಯೋನ್ಯಂ ಯಯುಹು ನಾಗರಿಕಾಸ್ತದ. ರಾಮನನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ, ಅವನು ಕಂಡಾಕ್ಷಣ ನಮ್ಮ ದುಃಖ ಎಲ್ಲ ದೂರ ಆಗುತ್ತೆ. ರಾಮನನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಅಂತ ಹೇಳಿಕೊಂಡು ಆ ಸಂತೋಷದ ಭರದಲ್ಲಿ ಪರಸ್ಪರ ಆಲಿಂಗಿಸಿಕೊಂಡು ಕುಣಿತಾ ರಾಮನ ಕುರಿತಾದಂತಹ ಮಾತುಗಳನ್ನೇ ಆಡ್ತಾ ನಗರದವರೆಲ್ಲರೂ ಕೂಡ ನಾಗರಿಕರು ಹೊರಟಿದ್ದಾರೆ. ನಾನಾ ಬಗೆಯ ಕುಶಲಕರ್ಮಿಗಳು. ಶ್ರೀರಾಮಚಂದ್ರ ಬರುವಾಗ ಸಾಮಾನ್ಯನಂತೆ ಬರೋದಲ್ಲ, ಅವನು ರಾಜನಾಗೇ ಬರ್ತಾನೆ. ಅಂತಹ ರಾಜನಿಗೆ ಏನು ವೈಭವ ಬೇಕೋ ಬಗೆ ಬಗೆಯ ಕುಶಲಕರ್ಮಿಗಳು ಅವರೆಲ್ಲರೂ ಕೂಡ ಹಾಗೆ ಶ್ರೀರಾಮಚಂದ್ರನನ್ನು ಸಂಭ್ರಮದಿಂದ ಸ್ವಾಗತಿಸೋಕ್ಕೋಸ್ಕರ ಅವರು ಕೂಡ ಹೊರಟಿದ್ದಾರೆ. ಸಮಾಹಿತಾ ವೇದವಿದ ಬ್ರಾಹ್ಮಣಾ ವೃತ್ತಸಮ್ಮತಾ ಗೋರಥೈರ್ಭರತಂ ಯಾಂತಂ ಅನುಜಗ್ಮುಹು ಸಹಸ್ರಶಃ. ಸಹಸ್ರ ಸಂಖ್ಯೆಯಲ್ಲಿ ವೇದಜ್ಞರು ಎತ್ತಿನ ಬಂಡಿಯನ್ನೇರಿ ಅವರೂ ಸಾವಿರ ಸಂಖ್ಯೆಯಲ್ಲಿ ಹೊರಟಿದ್ದಾರೆ. ರಾಮನನ್ನು ನೋಡ್ಲಿಕ್ಕೆ ಹೋಗ್ತಾ ಇರೋದು. ಹಾಗೂ ನಾವಿರಬಾರದು. ಸುವೇಷಾಹ ಶುದ್ಧ ವಸನಾಹ ತಾಮ್ರ ಮೃಷ್ಟ ಅನುಲೇಪಿನಃ ಸರ್ವೇತೆ ವಿವಿಧೈರ್ಯಾನೈ ಶನೈ ಭರತಮನ್ವಯು. ಸ್ವಚ್ಛವಾಗಿರತಕ್ಕಂತಹ ಉಡುಗೆ ತೊಡುಗೆಗಳನ್ನು ತೊಟ್ಟು ಶ್ರೀರಾಮನನ್ನು ಸ್ವಾಗತಿಸೋದಕ್ಕೋಸ್ಕರ ಹೊರಟಿದ್ದಾರೆ. ಪ್ರಹೃಷ್ಟ ಮುದಿತಾಸೇನ ಸಾನ್ವಯಾತ್ ಕೇಕಯೀ ಸುತಂ ಭ್ರಾತುರಾನಯನೇ ಯಾಂತಂ ಭರತಂ ಭ್ರಾತೃವತ್ಸಲಂ. ಇಂತಹ ದೊಡ್ಡ ಸೇನೆ ಭರತನನ್ನು ಅನುಸರಿಸಿಕೊಂಡು ರಾಮನ್ ಕರೆದಕ್ಕೋಸ್ಕರ ಹೊರಟಿದೆ. ಹಾಗೆ ಹೊರಟವರೆಲ್ಲರೂ ಕೂಡ ಬಹುದೂರದ ದಾರಿಯನ್ನು ಸವಿಸಿದ್ದಾರೆ. ರಥಯಾನಾಶ್ವ ಕುಂಜರೈಹಿ, ಕೆಲವರು ರಥವನ್ನೇರಿ, ಕೆಲವರು ಕುದುರೆಗಳನ್ನೇರಿ, ಕೆಲವರು ಆನೆಗಳನ್ನೇರಿ ಬರ್ತಾ ಇದ್ದಾರೆ. ಹಾಗೆ ಹೊರಟವರು ಮುಂದುವರಿದು ಗಂಗಾ ತೀರಕ್ಕೆ ಬಂದು ಸೇರಿದ್ದಾರೆ. ಸಮಾಸೇದು ತಥೋ ಗಂಗಾಂ ಶೃಂಗವೇರಪುರಂ ಪ್ರತಿ. ಶೃಂಗವೇರಪುರದಲ್ಲಿ ಗಂಗಾ ನದಿಯನ್ನು ಕಂಡ್ರು. ಯತ್ರ ರಾಮಸಖಾವೀರೋ ಗುಹೋ ಜ್ಞಾತಿಗಣೈರ್ವೃತಃ ನಿವಸತಿ ಅಪ್ರಮಾದೇನ ದೇಶಂ ತಂ ಪರಿಪಾಲಯನ್. ಅವರು ಬಂದು ಸೇರಿರತಕ್ಕಂತಹ ಸ್ಥಳ ಶೃಂಗವೇರಪುರ. ಯಾವ ಶ್ರೀರಾಮಚಂದ್ರನನ್ನು ತನ್ನ ದೇವರು ಅಂತ ತಿಳ್ಕೊಂಡಿರತಕ್ಕಂತಹ, ದಶರಥನಿಗೂ ಸಖನಾಗಿದ್ದಂತಹ, ನಿಷಾದಾಧಿಪತಿಯಾಗಿರತಕ್ಕಂತಹ ಗುಹ ಯಾವ ಪ್ರದೇಶವನ್ನು ಇನಿತೂ ಪ್ರಮಾದವಿಲ್ಲದೆ ಸ್ವಚ್ಛವಾಗಿ ಆಳ್ತಾ ಇದ್ದಾನೋ, ರಕ್ಷಿಸಿಕೊಂಡಿದ್ದಾನೋ ಅಂತಹ ಶೃಂಗವೇರಪುರಕ್ಕೆ ಎಲ್ಲರಿಗೂ ಬಂದು ಸೇರಿದ್ದಾರೆ. ಆ ಗಂಗಾ ನದಿಯಲ್ಲಿ ನಾನಾ ಬಗೆಯ ಹಕ್ಕಿಗಳೆಲ್ಲ ಬಂದು ಸೇರಿಕೊಂಡಿದ್ದಾವೆ. ಗಂಗಾಯಾಶ್ಚ ಚಕ್ರವಾಕೈರಲಂಕೃತಂ ವ್ಯವತಿಷ್ಠದ ಸಾಸೇನ ಭರತಸ್ಯಾನುಯಾಯಿನಿ. ಭರತನ ಜೊತೆ ಬಂದಿರತಕ್ಕಂತಹ ಸೇನೆಯೂ ಕೂಡ ಆ ಗಂಗಾ ನದಿಯ ದಡದಲ್ಲಿ ಬಂದು ನಿಂತಿದೆ. ಭರತ ಮುಂಭಾಗದಲ್ಲಿ ಸ್ವಚ್ಛವಾಗಿ ಹರಿತಾ ಇರತಕ್ಕಂತಹ ಗಂಗಾ ನದಿಯನ್ನು ನೋಡಿದ. ಹಿಂಬದಿಯಲ್ಲಿ ಬಹುದೂರದಿಂದ ತನ್ನನ್ನು ಅನುಸರಿಸಿಕೊಂಡು ಬಂದಿರತಕ್ಕಂತಹ ದೊಡ್ಡ ಸೇನೆಯನ್ನೂ ಕಂಡ. ಸಚಿವರ ಬಳಿ ಅಂತ ಇದ್ದಾನೆ, ನಿವೇಶಯತ ಮೇ ಸೈನ್ಯಂ ಅಭಿಪ್ರಾಯೇಣ ಸರ್ವತಃ
ವಿಶ್ರಾಂತಾ ಪ್ರತರಿಷ್ಯಾಮ ಶ್ವ ಇಮಾಂ ಸಾಗರಂಗಮಾಂ. ಇವತ್ತಿಗೆ ಪ್ರಯಾಣ ಮುಗಿದಿದೆ. ಇವತ್ತೆಲ್ಲ ವಿಶಾಲವಾಗಿರತಕ್ಕಂತಹ ಈ ಗಂಗಾ ನದಿಯ ದಡದಲ್ಲೇ ಎಲ್ಲರೂ ವಿಶ್ರಮಿಸಿಕೊಳ್ಳೋಣ. ನಾಳೆ ದಿನ ಮತ್ತೆ ಬೆಳಗ್ಗೆ ನಮ್ಮ ಪ್ರಯಾಣ ಪ್ರಾರಂಭವಾಗತ್ತೆ. ನಾನು ದಾತುಂ ಚ ತಾವದಿಚ್ಛಾಮಿ ಸ್ವರ್ಗದಸ್ಯ ಮಹೀಪತೇ ಔರ್ಧ್ವದೇಹಿನಂ ದೇಹ ನಿಮಿತ್ತಾರ್ಥಂ ಅವತೀರ್ಯೋದಕಂ ನದೀಂ. ನಾನು ಈ ಪವಿತ್ರವಾಗಿರತಕ್ಕಂಥ ಗಂಗಾ ನದಿಯಲ್ಲಿ ಮಿಂದು ತಂದೆಗೆ ತರ್ಪಣವನ್ನು ನೀಡಬೇಕಾಗಿದೆ. ಅದಕ್ಕೋಸ್ಕರ ಇವತ್ತೆಲ್ಲ ಹೊತ್ತು ಮೀರ್ತಾ ಬಂದಿದೆ, ರಾತ್ರಿ ಆಗ್ತಾ ಬಂದಿದೆ, ಎಲ್ಲರೂ ಕೂಡ ಇಲ್ಲೇ ವಿಶ್ರಮಿಸಿಕೊಳ್ಳೋಣ. ಎಲ್ಲರೂ ಹಾಗೆ ಅಲ್ಲಿ ಉಳಿದುಕೊಂಡರು. ಉವಾಸ ರಾಮಸ್ಯ ತದಾ ಮಹಾಮನೋ ವಿಚಿಂತಮಾನಃ ಭರತೋ ನಿವರ್ತನಂ. ಭರತ ನಾಳೆ ದಿವಸ ಮುಂದುವರಿಬೇಕು, ಶ್ರೀರಾಮನ ಕರ್ಕೊಂಡು ಬರಬೇಕು ಅಂತ ಶ್ರೀರಾಮನ ಚಿಂತನೆಯಲ್ಲಿಯೇ ಆ ನದೀ ತೀರದಲ್ಲಿ ಕಳೀತಾ ಇದ್ದಾನೆ. ತಥೋ ನಿವಿಷ್ಟಾಂ ಧ್ವಜಿನೀಂ ಗಂಗಾ ಮನ್ವಾಶ್ರಿತಾಂ ನದೀಂ ನಿಷಾದರಾಜೋ ದೃಷ್ಟ್ವೈವ ಜ್ಞಾತೀನ್ ಸಹ ಪರಿತೋಬ್ರವೀತ್. ಭರತನ ಇಷ್ಟು ದೊಡ್ಡ ಸೇನೆ ಗಂಗಾ ನದಿಯ ತೀರದಲ್ಲಿ ತನ್ನ ಶೃಂಗವೇರಪುರದ ಸಮೀಪದಲ್ಲಿ ಬಂದು ಬೀಡು ಬಿಟ್ಟಿದೆ. ನಿಷಾದ ಅಧಿಪತಿಯಾಗಿರತಕ್ಕಂತಹ ಗುಹ ಇದನ್ನು ದೂರದಿಂದಲೇ ಗಮನಿಸಿದ. ತನ್ನವರನ್ನೆಲ್ಲ ಕೂಡಿ ಅವರಿಗೊಂದು ಮಾತನ್ನು ಹೇಳ್ತಾ ಇದ್ದಾನೆ. ಮಹತೀಯ ಮಿತಸ್ಸೇನ ಸಾಗರಾಭ ಪ್ರದರ್ಶ್ಯತೆ ನಾಸ್ಯಾಂತಂ ಅವಗಚ್ಛಾಮಿ ಮನಸಾಪಿ ವಿಚಿಂತಯನ್. ಭರತನ ದೊಡ್ಡ ಸೇನೆ ನಮ್ಮ ಊರಿನ ಸಮೀಪದಲ್ಲಿ ಬಂದು ಬೀಡು ಬಿಟ್ಟಿದೆ. ಎಷ್ಟು ದೊಡ್ಡದು ಸೇನೆ ಅಂತಂದರೆ ಸಾಗರಾಭ, ಸಾಗರದಂತೆ ಇದೆ ಅದು. ಯಾಕೆ ಸಾಗರದಂತಿದೆ? ನಾಸ್ಯಾಂತಮವಗಚ್ಛಾಪಿ ಮನಸಾಪಿ ವಿಚಿಂತಯನ್. ಕಣ್ಣ ನೋಟಕ್ಕೂ ಕೂಡ ಆ ಸೇನೆಯ ತುದಿ ಕಾಣ್ತಾ ಇಲ್ಲ. ಕಣ್ಣ ನೋಟಕ್ಕೆ ಬಿಡಿ, ಲೆಕ್ಕ ಹಾಕಬಹುದು. ಹೀಗೇನು ಮನಸ್ಸಿನಲ್ಲಿ ಇಷ್ಟು ಸೇನೆ ಇದ್ದಿರಬಹುದು? ಇಲ್ಲ, ಅದೂ ಸಾಧ್ಯವಾಗ್ತಾ ಇಲ್ಲ. ಅಷ್ಟು ದೊಡ್ಡ ಸೇನೆ ಇಲ್ಲಿ ಬಂದು ಕುಳಿತಿದೆ. ಯಾವ ಉದ್ದೇಶದಿಂದ ಬಂದದ್ದು ತಿಳಿದಿಲ್ಲ. ಎಲ್ಲಕ್ಕೂ ನಾವು ಸಿದ್ಧರಾಗಿರಬೇಕು. ಯದಾ ನಖಲು ದುರ್ಬುದ್ಧಿ ಭರತಃ ಸ್ವಯಮಾಗತಃ ಸ ಏಷ ಹಿ ಮಹಾಕಾಯ ಕೋವಿದಾರಧ್ವಜೋರಥೆ. ಬಂದಿರತಕ್ಕಂತಹ ಸೇನೆ ಇದು ಅಯೋಧ್ಯೆಯ ಸೇನೆ ಅನ್ನೋದು, ಭರತ ಬಂದಿದ್ದಾನೆ ಅನ್ನೋದು ಹೇಗೆ ತಿಳಿಯಿತು? ಹೇಳ್ತಾ ಇದ್ದಾನೆ, ಭಾರೀ ದೊಡ್ಡದಾಗಿರತಕ್ಕಂತಹ ರಥದ ಆ ಕೋವಿದಾರ ಧ್ವಜ ಅದು ಕಾಣ್ತಾ ಇದೆ. ಬಂದಿರತಕ್ಕಂತಹ ಭರತ ರಾಮನ ಮೇಲೆ ಯಾವ ಬುದ್ಧಿಯನ್ನು ಇಟ್ಕೊಂಡು ಬಂದಿದ್ದಾನೆ? ಗುರುಬುದ್ಧಿಯನ್ನು ಇಟ್ಕೊಂಡು ಬಂದಿದ್ದಾನೋ ಇಲ್ಲ ಶತ್ರುಬುದ್ಧಿಯನ್ನು ಇಟ್ಕೊಂಡು ಬಂದಿದ್ದಾನೋ ನಮಗೆ ತಿಳಿದಿಲ್ಲ. ನಾವಂತೂ ಜಾಗರೂಕರಾಗಿರಬೇಕು. ಬಂಧಯಿಷ್ಯತಿ ವಾ ಪಾಶೈ ಅಥವಾಸ್ಮಾನ್ ವಧಿಷ್ಯತಿ ಅನ್ನುದಾಶರಥಿಂ ರಾಮಂ ಪಿತ್ರಾ ರಾಜ್ಯಾದ್ವಿವಾಸಿತಂ. ಶ್ರೀರಾಮಚಂದ್ರ ದೇಶಭ್ರಷ್ಟನಾಗಿ ರಾಜ್ಯಭ್ರಷ್ಟನಾಗಿ ಕಾಡು ಪಾಲಾಗಿದ್ದಾನೆ. ಅವನಿಗಿನಿತು ಕೇಡನ್ನು ಬಗೆದು ಬಂದವನು ಹೌದಾದುದಾದರೆ ಶ್ರೀರಾಮಚಂದ್ರನಿಗೆ ಮಾತ್ರ ಅಲ್ಲ, ಅವನನ್ನು ಗುರುಭಾವದಿಂದ ಕಾಣ್ತಾ ಇರತಕ್ಕಂತಹ ನಮಗೂ ಕೂಡ ಈ ಭರತ ಕೇಡನ್ನು ಬಗೆತಾನೆ. ಸಂಪನ್ನಾಂ ಶ್ರಿಯಮಿಚ್ಛಂ ತಸ್ಯ ರಾಜ್ಞ ಸುದುರ್ಲಭಾಂ ಭರತಃ ಕೇಕಯೀ ಪುತ್ರ ಹಂತುಂ ಸಮಧಿಗಚ್ಚತಿ ಭರ್ತಾ ಚೈವ ಸಖಾ ಚೈವ ರಾಮೋ ದಾಶರಥಿರ್ಮಮ ತಸ್ಯಾರ್ಥಕಾಮಾಹ ಸನ್ನದ್ಧಾಃ ಗಂಗಾನೂಪೇತ್ರ ತಿಷ್ಠತ. ಭರತ ಯಾಕೆ ಬಂದಿದ್ದಾನೆ ಗೊತ್ತಿಲ್ಲ. ರಾಜ್ಯಭ್ರಷ್ಟನಾಗಿರತಕ್ಕಂತಹ ಶ್ರೀರಾಮಚಂದ್ರ ಇವತ್ತಲ್ಲ ಮುಂದೊಂದು ದಿವಸ ಮತ್ತೆ ಮರಳಿ ಬಂದ ಅಂತಂದರೆ ತನಗೆ ರಾಜ್ಯ ತಪ್ಪಿದಂತಾಗತ್ತೆ. ಹಾಗಾಗಿ ಈ ಹೊತ್ತಿಗೇನೆ ಶ್ರೀರಾಮಚಂದ್ರನನ್ನು ಸಂಹರಿಸಿ ಬಂದುದಾದರೆ ನಿರಾತಂಕವಾಗಿ ನನ್ನ ಬದುಕನ್ನು ಸಾಗಿಸಬಹುದು ಅನ್ನೋ ಬುದ್ಧಿಯಿಂದ ಒಂದು ವೇಳೆ ಬಂದುದಾದರೆ ಅವನನ್ನು ಇಲ್ಲಿಂದ ಮುಂದೆ ಹೋಗಲಿಕ್ಕೆ ನಾವು ಬಿಡಬಾರದು. ಯಾಕೆ? ಶ್ರೀರಾಮಚಂದ್ರ ನಮಗೆ ಸ್ವಾಮಿ ಇದ್ದಾನೆ, ನಮಗೆ ಅತ್ಯಂತ ಪ್ರಿಯನಾದ ಸಖನಿದ್ದಾನೆ. ಅವನಿಂದಲೇ ನಮ್ಮೆಲ್ಲ ಪುರುಷಾರ್ಥಗಳು ಸಿದ್ಧವಾಗ್ತವೆ. ಹಾಗಾಗಿ ಅಂತಹ ಶ್ರೀರಾಮಚಂದ್ರನಿಗೆ ಕೇಡೆಣಿಸುವುದಕ್ಕೋಸ್ಕರ ಬಂದಿರುವವನು ಭರತನು ಹೌದಾದುದಾದರೆ ಅವನನ್ನು ನಾವು ಮುಂದೆ ಬಿಡಲಿಕ್ಕಿಲ್ಲ. ತಿಷ್ಠಂತು ಸರ್ವದಾಶಾಶ್ಚ ಗಂಗಾಮನ್ವಾಶ್ರಿತಾ ನದೀಂ ಬಲಯುಕ್ತಾ ನದೀರಕ್ಷಾ ಮಾಂಸಮೂಲ ಫನಾಶನಾ.
ನೀವೆಲ್ಲರೂ ಕೂಡ ನಿಷಾದರು ಗಂಗಾ ನದಿಯ ತೀರದಲ್ಲಿ ಆಯಕಟ್ಟಿನ ಜಾಗದಲ್ಲಿ ಮರೆಯಾಗಿ ಕುಳಿತಿರಬೇಕು. ನಮ್ಮ ರಕ್ಷಣೆಗೆ ಹಾಗೂ ಆ ಭರತನನ್ನು ಕೆಟ್ಟ ಬುದ್ಧಿಯಿಂದ ಬಂದುದಾದರೆ ಹೊಡೆಯುವುದಕ್ಕೋಸ್ಕರ ಎಲ್ಲರೂ ಸಿದ್ಧರಾಗಿರಬೇಕು. ನಾವಾಂ ಶತಾನಾಂ ಪಂಚಾನಾಂ ಕೈವರ್ತಾನಾಂ ಶತಂ ಶತಂ ಸನ್ನದ್ಧಾನಾಂ ತಥಾಯೂನಾಂ ತಿಷ್ಠಂತು ಇತ್ಯಭ್ಯಚೋದಯತ್. 500 ನಾವೆಗಳು, ಒಂದೊಂದು ನಾವೆಯಲ್ಲಿಯೂ ಕೂಡ ಸನ್ನದ್ಧರಾಗಿರತಕ್ಕಂತಹ 100 ಮಂದಿ ಯುವಕರಾಗಿರತಕ್ಕಂತಹ ಕಟ್ಟಾಳುಗಳು ಸಿದ್ಧರಾಗಿರಬೇಕು. ಯದಿ ತುಷ್ಟಸ್ತು ಭರತಃ ರಾಮಸ್ಯೇಹ ಭವಿಷ್ಯತಿ ಇಯಂ ಸ್ವಸ್ತಿಮತಿ ಸೇನಾ ಗಂಗಾ ಮಧ್ಯೆ ತರಿಷ್ಯತಿ. ಭರತ ರಾಮನ ಬಳಿಗೆ ಹೋಗಬೇಕು ಅಂತಂದರೆ ಈ ಗಂಗಾ ನದಿಯನ್ನು ದಾಟಿಯೇ ಹೋಗಬೇಕು. ಒಂದು ವೇಳೆ ಭರತ ಶ್ರೀರಾಮಚಂದ್ರನ ಮೇಲೆ ಒಳ್ಳೆಯ ಬುದ್ಧಿಯನ್ನು ಇಟ್ಟುಕೊಂಡು ಬಂದವನು ಹೌದಾದುದಾದರೆ ಆವಾಗ ಮಾತ್ರ ಭರತ ಗಂಗಾ ನದಿಯನ್ನು ದಾಟ್ತಾನೆ, ಅವನ ಸೇನೆ ಗಂಗಾ ನದಿಯನ್ನು ದಾಟತ್ತೆ. ಅದಲ್ಲ ಅಂತ ಆದುದಾದರೆ ಅವರ ಅವಸ್ಥೆಯನ್ನು ಇಲ್ಲಿಯೇ ಮುಗಿಸಿಬಿಡಬೇಕು. ಇತ್ಯುಕ್ತೋಪಾಯನಂ ಗೃಹ್ಯ ಮತ್ಸ್ಯಮಾಂಸ ಮಧೂನಿ ಚ ಅಭಿಚಕ್ರಾಮ ಭರತಂ ನಿಷಾದಾಧಿಪತಿರ್ಗುಹಃ. ಹೀಗೆ ತನ್ನವರಿಗೆಲ್ಲ ಸೂಕ್ತವಾಗಿರತಕ್ಕಂತಹ ಸೂಚನೆಗಳನ್ನು ಆಜ್ಞೆಗಳನ್ನು ನೀಡಿರತಕ್ಕಂತಹ ನಿಷಾದಾಧಿಪತಿಯಾಗಿರತಕ್ಕಂಥ ಗುಹ ದುಡುಕಿ ಭರತನ ಸೇನೆಯ ಮೇಲೆ ಆಕ್ರಮಣ ಮಾಡದೆ ಭರತನ ಮನದಿಂಗಿತ ಏನು ಅನ್ನೋದನ್ನು ತಿಳಿಯೋದಕ್ಕೋಸ್ಕರ ತನ್ನ ಒಡೆಯನಾಗಿರತಕ್ಕಂಥ ಭರತ ಅಯೋಧ್ಯೆಯ ಅಧಿಪತಿ ತನ್ನ ಊರಿಗೆ ಬಂದಾಗ ಅವನನ್ನು ಸ್ವಾಗತಿಸುವುದು ತನ್ನ ಧರ್ಮ ಅನ್ನುವ ನೆಲೆಯಲ್ಲಿ ತನ್ನಲ್ಲಿರುವಂತಹ ಸುವಸ್ತುಗಳೇನಿದ್ದಾವೆ ಅವೆಲ್ಲವನ್ನು ಕೂಡ ಹೊತ್ತುಕೊಂಡು ಭರತನ ಸ್ವಾಗತಕ್ಕೆ ತೆರಳಿದ್ದಾನೆ. ತಮಾಯಾಂತಂತು ಸಂಪ್ರೇಕ್ಷ್ಯ ಸೂತಪುತ್ರ ಪ್ರತಾಪವಾನ್ ಭರತಾಯ ಆಚಚಕ್ಷೇಥ ಸಮಯಜ್ಞೋ ವಿನೀತವತ್. ಗುಹ ಹೀಗೆ ಭರತನನ್ನು ಕಾಣೋದಕ್ಕೋಸ್ಕರ ಸುವಸ್ತುಗಳನ್ನೆಲ್ಲ ಉಡುಗೊರೆಗಳನ್ನು ಹೊತ್ತುಕೊಂಡು ಭರತನ ಬಳಿಗೆ ಬರ್ತಾ ಇದ್ದಾನೆ. ಸಚಿವ ಸುಮಂತ್ರ ಆ ಗುಹನನ್ನು ಗುರುತಿಸಿದ. ಭರತನ ಬಳಿಗೆ ಬಂದು ಆ ಗುಹನ ಕುರಿತಾದ 4 ಮಾತುಗಳನ್ನು ಅಂತಾ ಇದ್ದಾನೆ. ಏಷ ಜ್ಞಾತಿ ಸಹಸ್ರೇಣ ಸ್ಥಪತಿ ಪರಿವಾರಿತಃ ಕುಶಲೋ ದಂಡಕಾರಣ್ಯೇ ವೃದ್ಧೋ ಭ್ರಾತುಶ್ಚತೆ ಸಖ ತಸ್ಮಾತ್ ಪಶ್ಯತು ಕಾಕುಸ್ಥ ತ್ವಾಂ ನಿಷಾದಾಧಿಪೋ ಗುಹಃ. ಇವನು ಬೆಸ್ತರ ನಿಷಾದರ ಅಧಿಪತಿಯಾಗಿರತಕ್ಕಂತಹ ಗುಹನಿದ್ದಾನೆ. ತನ್ನ ಸಹಸ್ರಾರು ಸಂಖ್ಯೆಯ ಬಂಧುಗಳೊಡನೆ ನಿನ್ನನ್ನು ಕಾಣಬೇಕು ಅಂತ ಬಯಸಿದ್ದಾನೆ. ನಾವು ಯಾವ ದಂಡಕಾರಣ್ಯಕ್ಕೆ ಶ್ರೀರಾಮಚಂದ್ರನನ್ನು ಅರಸಿಕೊಂಡು ಹೋಗ್ತಾ ಇದ್ದೇವೋ ಆ ಅರಣ್ಯದ ಕುರಿತಾಗಿ ಎಲ್ಲ ಬಲ್ಲವನಿದ್ದಾನೆ. ಅಂತಹ ಆ ಗುಹನಿಗೆ ನಿನ್ನನ್ನು ಕಾಣೋದಕ್ಕೆ ಅನುಮತಿಯನ್ನು ನೀಡು. ಅಸಂಶಯಂ ವಿಜಾನೀತೆ ಯತ್ರತೋ ರಾಮಲಕ್ಷ್ಮಣವು. ಈ ಗುಹನ ಸಹಾಯ ನಮಗೆ ಅತ್ಯಗತ್ಯವಾಗಿ ಬೇಕು. ಯಾಕೆ? ಶ್ರೀರಾಮಚಂದ್ರರು ಲಕ್ಷ್ಮಣ ಅವರು ಯಾವ ಸ್ಥಳದಲ್ಲಿದ್ದಾರೆ ಇವತ್ತು ಅನ್ನೋದು ಚೆನ್ನಾಗಿ ತಿಳಿದಿರೋದು ಅಂತಹ ಒಬ್ಬ ವ್ಯಕ್ತಿ ಇರೋದು ಹೌದಾದರೆ ಅದು ಈ ಗುಹ. ಹಾಗಾಗಿ ಅವನ ಸಹಾಯ ನಮಗೆ ಅತ್ಯವಶ್ಯವಾಗಿ ಬೇಕು. ಅವನು ನಿನ್ನನ್ನು ಕಾಣುವಂತಾಗಲಿ. ಸುಮಂತ್ರನ ಈ ಮಾತನ್ನು ಕೇಳಿರತಕ್ಕಂತಹ ಭರತ ಬಹಳ ಸಂತೋಷದಿಂದ ಆ ಗುಹ ತನ್ನನ್ನು ಬಂದು ಕಾಣುವಂತಾಗಲಿ ಅಂತ ಹೇಳಿಕೊಂಡು ಆದೇಶವನ್ನು ನೀಡಿದ್ದಾನೆ. ಲಬ್ಧ್ವಾನುಜ್ಞಾಂ ಸಂಪ್ರಹೃಷ್ಟೋ ಜ್ಞಾತಿಭಿ ಪರಿವಾರಿತಃ ಆಗಮ್ಯ ಭರತಂ ಪ್ರಹ್ವಃ ಗುಹೋ ವಚನಮಬ್ರವೀತ್. ಆ ಗುಹನಿಗೆ ಬಹಳ ಸಂತೋಷವಾಗಿದೆ. ಭರತನ ಸಂದರ್ಶನಕ್ಕೆ ತನಗೆ ಅನುಮತಿ ದೊರಕಿದೆ. ತನ್ನ ಬಂಧುಗಳೆಲ್ಲರಿಂದ ಕೂಡಿಕೊಂಡು ಭರತನ ದರ್ಶನಕ್ಕೆ ಅಂತ ಹೇಳಿಕೊಂಡು ಹೊರಟಿದ್ದಾನೆ. ಬಂದವನೇ ಆ ಭರತನನ್ನು ಸ್ವಾಗತಿಸಿ ಗೌರವಿಸಿ ಸ್ವಕೇ ದಾಶಗೃಹೇ ವಸ, ನಮ್ಮ ಮನೆಯಲ್ಲಿ ವಾಸ ಮಾಡು, ಈ ನದಿ ತಟದಲ್ಲಿ ಬೇಡ, ಹೀಗೆ ಅಂತ ಹೇಳಿಕೊಂಡು ಪ್ರಾರ್ಥನೆ ಮಾಡಿಕೊಂಡಿದ್ದಾನೆ. ಅಸ್ತಿ ಮೂಲಫಲಂ ಚೈತತ್ ನಿಷಾದೈ ಸ್ವಯಮರ್ಜಿತಂ ಆರ್ದ್ರಂ ಶುಷ್ಕಂ ತಥಾ ಮಾಂಸಂ ವನ್ಯಂ ಚೋಚ್ಚಾವಚಂ ತಥಾ
ಆಶಂಸೆ ಶ್ವಾಸಿತಾಸೇನ ವಸ್ಯತಿ ಏನಾಂ ವಿಭಾವರೀಂ ಅರ್ಚಿತೋ ವಿವಿಧೈ ಕಾಮೈ ಶ್ವಸ್ವಸೈನ್ಯೋ ಗಮಿಷ್ಯಸಿ. ಇವತ್ತು ನೀನು ನಮ್ಮ ಅತಿಥಿಯಾಗಿ ಬಂದಿದ್ದಿ. ನೀನೊಬ್ಬನೇ ಅಲ್ಲ, ನಿನ್ನ ಸರ್ವ ಸೇನೆಯೂ ಕೂಡ ನಮ್ಮ ಅತಿಥಿಯಾಗಿ ಇಲ್ಲಿ ಬಂದು ಉಳುಕೊಂಡು ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು. ನಾಳೆ ಬೆಳಗಾದ ಮತ್ತೆ ಎದ್ದು ನೀನು ಮುಂದೆ ಹೊರಡುವೆಯಂತೆ. ಹೀಗೆ ಅಂತ ಹೇಳಿಕೊಂಡು ಆ ಗುಹ ತನ್ನ ಒಡೆಯನಾಗಿರತಕ್ಕಂತಹ ಅಯೋಧ್ಯೆಯಿಂದ ಬಂದಿರತಕ್ಕಂತಹ ಭರತನ ಮುಂದೆ ಗುಹ ತನ್ನ ಗೌರವವನ್ನು ಸಮರ್ಪಿಸ್ತಾ ನಿವೇದಿಸಿಕೊಳ್ತಾ ಇದ್ದಾನೆಂಬಲ್ಲಿಗೆ ಇವತ್ತಿನ ಪ್ರವಚನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣಾರ್ಪಣಮಸ್ತು.